the airport. We are catching the flight now. First time Terminal 2 ಬಂದಿರೋದು. It looks beautiful. ಸಫಾರಿಗೆ ಹೋಗ್ತದೆ. ಈ ಜಾಗದಲ್ಲಿ ಈ ಹೀಲ್ ಸಿಕ್ಕಾಪಡೆ ಇಷ್ಟ ಆಗ್ಬಿಟ್ಟಿದೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಮ್ಮಮ್ಮ ಏನು ಮಾಡ್ತಿದ್ದಾರೆ ತೋರಿಸ್ತೀನಿ. ಇದು ಅನು ಕೊಟ್ಟಿರೋದು, ಅನುಪಮ ಸಿನಿಮನ್ ರೋಲ್ ಮಾಡಿ. ಅಪ್ಪ ಅಮ್ಮ ಇರ್ತಾರೆ ಅಂತ ಎಕ್ಸ್ಟ್ರಾ ಬೇರೆ ಕಳಿಸಿದ್ದಾರೆ. ಇಟ್ ಇಸ್ ಸೋ ಯಮ್ಮಿ ಅಂದರೆ ನಮ್ಮಮ್ಮ ಊಟ ಆದಮೇಲೆ ಕದ್ದು ಮುಚ್ಚಿ ತಿಂತಾ ಇದೆ. ಥ್ಯಾಂಕ್ ಯು ಅನು ಫಾರ್ ದ ಸಿನಿಮನ್ ರೋಲ್ಸ್, ಸಕ್ಕತ್ತಾಗಿದೆ. ಸೊ ಈ ವ್ಲಾಗ್ ಮಾಡ್ತಿರೋ ಕಾರಣ ಏನಂದರೆ ತುಂಬ ಜನಕ್ಕೆ ಗೊತ್ತಿದೆ, ತುಂಬ ಜನಕ್ಕೆ ಗೊತ್ತಿಲ್ಲ. ಸೊ ಅಲ್ಲಿ ರಾಜ್ ಕಪ್ ಅಂತ ನಡೀತಾ ಇದೆ. ನಾನು ಏವಿಯಾ ಟಸ್ಕರ್ಸ್ ಅನ್ನೋ ಒಂದು ಟೀಮ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆನ್ ಬೋರ್ಡ್ ಆಗಿದ್ದೀನಿ. ಸೊ ಅಲ್ಲಿಗೆ ಪ್ಯಾಕಿಂಗ್ ಶುರು ಮಾಡಿಲ್ಲ, ನಾಳೆ ರಾತ್ರಿ ಹೊರಡ್ತಾ ಇರೋದು. ಆ್ಯಂಡ್ ಶಾಪಿಂಗ್ ಮಾಡಿದ್ದೀನಿ. ಆದರೆ ದೇರ್ಸ್ ಅ ಪ್ರಾಬ್ಲಮ್. ನಿಮ್ಮ ಯಾರಿಗಾರು ಈ ಥರ ಆಗಿದೆಯಾ? ಬಿಕಾಸ್ ನಾನು H&M ಅಲ್ಲಿ ಫಸ್ಟ್ ಟೈಮ್ ಆನ್ಲೈನ್ ಆರ್ಡರ್ ಮಾಡಿದ್ದು. ಯೂಶ್ವಲಿ ಅಲ್ಲೇ ಹೋಗಿ ಶಾಪ್ ಮಾಡ್ತಾ ಇದ್ದೆ. ಬಟ್ ಝಾರಾದಲ್ಲಿ ರೆಗ್ಯುಲರಾಗಿ ಆನ್ಲೈನ್ ಆ್ಯಪಲ್ಲಿ ಆರ್ಡರ್ ಮಾಡ್ತೀನಿ. ಬಟ್ ಯಾವತ್ತೂ ಕೂಡ ಪ್ರಾಬ್ಲಮ್ ಆಗಿಲ್ಲ. ಬಟ್ H&M ಅಲ್ಲಿ ನನ್ನ ಸೈಜ್ ಯಾವುದೋ ಆರ್ಡರ್ ಮಾಡಿದರೆ ಅವ್ರು ಯಾವುದೋ ಅವ್ರಿಗೆ ಇಷ್ಟ ಬಂದಿರೋ ಸೈಜ್ನ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ, ಕಳಿಸಿದ್ದಾರೆ. ಸೊ ಅದೊಂದು ಪ್ರಾಬ್ಲಮ್ ಇದೆ. ಅಲ್ಲಿ ಹೋಗಿ ರಿಟರ್ನ್ ಮಾಡಬೇಕು, ಎಕ್ಸ್ಚೇಂಜ್ ಮಾಡಬೇಕು, ಅದನ್ನು ಫಿಗರ್ ಔಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ಸಿ ಮೈ ಹೇರ್ ಇಸ್ ಸೋ ಡ್ರೈ ಆ್ಯಂಡ್ ಶೇಪ್ಲೆಸ್ ರೈಟ್ ನಾವು. ಸೊ ಹೇರ್ ಕಟ್ ಮಾಡಿಸ್ಕೋಬೇಕು, ಲೈಟಾಗಿ ಟ್ರಿಮ್ ಮಾಡಿಸ್ಕೋತೀನಿ. ಆ್ಯಂಡ್ ಆಲ್ಸೋ ಸಣ್ಣ ಪುಟ್ಟದೇನೇನೋ ಶಾಪ್ ಮಾಡಬೇಕು ದುಬೈಗೆ ಹೋಗೋದಕ್ಕೆ. ಹಾಗೆ ವಾಚ್ಗಳನ್ನ ರೆಡಿ ಮಾಡಿಸ್ಬೇಕು, ಮತ್ತು ಒಂದು ಇಯರ್ಫೋನ್ಸ್ ತೊಗೋಬೇಕು. ಇಷ್ಟೇ, ಎಲ್ಲ ಚೆಕ್ ಲಿಸ್ಟ್ ಹಾಕ್ಕೊಂಡಿದ್ದೀನಿ. ಇವತ್ತು ಕ್ವಿಕ್ಕಾಗಿ ಐ ವಿಲ್ ಟ್ರೈ ಫಿನಿಶಿಂಗ್ ಇಟ್. ಆ್ಯಂಡ್ ಈ ವಿಡಿಯೋದಲ್ಲಿ ಆದಷ್ಟು ಏನೇನು ತೊಗೊಂಡಿದ್ದೀನಿ, ಹೇಗೆ ಪ್ಯಾಕ್ ಮಾಡ್ಕೋತಾ ಇದ್ದೀನಿ ಅನ್ನೋದನ್ನು ತೋರಿಸ್ತೀನಿ. ಲೆಟ್ಸ್ ಗೋ. ಹಾಯ್, ದಿಸ್ ಇಸ್ ಪ್ರಶಾಂತ್. ಸೊ ತುಂಬ ಜನ ನಾನು ಬಿಗ್ ಬಾಸ್ಗೆ ಹೋದಾಗ ಆಲ್ರೆಡಿ ವ್ಲಾಗ್ ಹಾಕಿದ್ದೀನಿ. ಬಟ್ ನಿಮ್ಮ ಹೇರ್ ಕಟ್ ಯಾರು ಮಾಡೋದು, ಹೇರ್ ಕಟ್ ಹೆಸರೇನು ಅಂತೆಲ್ಲ ಕೇಳ್ತಾ ಇರ್ತೀರಾ. ಸೊ ಹೀ ಡಿಡ್ ಮೈ ಹೇರ್ ಕಟ್. ನಾನು ಆಲ್ರೆಡಿ ಟ್ವೈಸ್ ಬಂದಿದೆ, ಬಿಫೋರ್ ಬಿಗ್ ಬಾಸ್ ಆ್ಯಂಡ್ ಆಫ್ಟರ್ ಬಿಗ್ ಬಾಸ್. ಸೊ ಎರಡೂ ಸತಿ ಬೇರೆ ಬೇರೆ ಲುಕ್ ಕೊಟ್ಟಿದ್ರು. ಬಟ್ ಈ ಸತಿ ನಾನು ಕೂದಲು ಸಿಕ್ಕಾಪಟ್ಟೆ ಹಾಳು ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಆ್ಯಸ್ ಯು ಕ್ಯಾನ್ ಸಿ ಆರೆಂಜ್ ಕಾಣಿಸ್ತಾ ಇದೆ. ಸೊ ಹೀಸ್ ಟೆಲಿಂಗ್ ಮೀ ನಾನು ನಂಬಿ ಅವ್ರಿಗೆ ಕಾಲ್ ಮಾಡ್ಕೊಂಡು ಬಂದೆ, ಬಿಕಾಸ್ ಫಿಕ್ಸ್ ಮೈ ಹೇರ್ ಅಂತ. So he's going to fix my hair and I'm trusting him. So this is before. Yeah, you can take a before picture. Yeah, this is before. And after, niಮಗೆ ತೋರಿಸ್ತೀವಿ. Finally, back to normal. So let's take a moment and thank Prashant. Thank you so much. Love the makeover. Thank you so much. Every time ನಾನು ಕೂದಲು ಹಾಳು ಮಾಡ್ಕೊಂಡು ಬರ್ತೀನಿ and he'll fix it. ಬಟ್ ಈ ಸತಿ ಸಿಕ್ಕಾಪಟ್ಟೆ ಹಾಳಾಗಿದೆ. ಆ್ಯಂಡ್ ಹಿ ಸೆಡ್ ಮೇಂಟೆನೆನ್ಸ್ ಮಾಡಬೇಕು ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಬಟ್ ಐ ಲವ್ ದ ಏನಂತಾರೆ ಮೇಕ್ ಓವರ್, ದ ಕಟ್ ಆ್ಯಂಡ್ ಎಸ್. ಸೊ ನಿಮಗೂ ಬೇಕಿದ್ರೆ ಯು ಮಸ್ಟ್ ಕಾಂಟ್ಯಾಕ್ಟ್ ಹಿಮ್. ಪ್ರಾಬ್ಲಿ ನಾನು ಟ್ಯಾಗ್ ಮಾಡಿರ್ತೀನಿ ಎಲ್ಲ ಇನ್ಸ್ಟಾಗ್ರಾಮಲ್ಲೆಲ್ಲ. ಸೊ ಯು ಕ್ಯಾನ್ ಫೈಂಡ್ ಹಿಮ್ ಈಸಿಲಿ. ಲೆಟ್ಸ್ ಟಾಕ್ ಹೇರ್ ವಿತ್ ಪ್ರಶಾಂತ್. ಸೊ ಥ್ಯಾಂಕ್ ಯು ಸೋ ಮಚ್. Always, man. ಥ್ಯಾಂಕ್ ಯು. ಅಟ್ ದ ಮಾಲ್ ಇವಾಗ ಎಕ್ಸ್ಚೇಂಜ್ ಮಾಡಿ ವಾಚ್ ರಿಪೇರಿ ಮಾಡಿಸ್ಕೊಂಡು ಇಯರ್ಫೋನ್ಸ್ ತೊಗೊಂಡು ಹೋಗೋದು. ಯಾವತ್ತೂ ಮಾಲಲ್ಲೆಲ್ಲ ವೀಡಿಯೋನೇ ಮಾಡಿಲ್ಲ ನಾನು. ಇಟ್ಸ್ ಸೋ ಎಂಬ್ಯಾರಸಿಂಗ್ ಟು ಡೂ ಅ ವ್ಲಾಗ್ ಹಿಯರ್. ಫೈನಲಿ ಮನೆಗೆ ಬಂದೆ. ಸಿಕ್ಕ ಪಕ್ಕಿದನ್ನೆಲ್ಲ ಎತ್ತಾಕೊಂಡು. ಟೈಮ್ ಈಗ ಬಂದು 9:15 ಆಗ್ತದೆ. ಐ ಟುಕ್ ಇಯರ್ಫೋನ್ಸ್ ತೊಗೊಂಡೆ, ಸಿ ಟೈಪ್ ಇಯರ್ಫೋನ್ಸು, ಬರ್ಕಿನ್ ಸ್ಟಾಕ್ ಸ್ಲಿಪ್ಪರ್ಸ್ ತೊಗೊಂಡೆ. ಆ್ಯಂಡ್ ಒಂದು ಟ್ರಾಲಿ ತೊಗೊಂಡೆ. ಆ್ಯಂಡ್ 2 ಪುಲೋವರ್ ತೊಗೊಂಡೆ. ಬಟ್ ಅಲ್ಲಿ ಶೆಕೆ ಇರುತ್ತೆ ಗೊತ್ತು, ಬಟ್ ಯಾವುದಕ್ಕೂ ಇರಲಿ ಅಂತ. And some shopping in H&M and some shopping in Zara.
ಅಷ್ಟೇ. ಬಟ್ ಆ್ಯಕ್ಚುಲಿ ಜಾಸ್ತಿ ಶಾಪ್ ಮಾಡಿದ್ದೀನಿ ಅಂತ ನನಗೆ ಅನಿಸ್ತಾ ಇದೆ. ಎನಿವೆ, ಲೆಟ್ಸ್ ಮೂವ್ ಟು ಪ್ಯಾಕಿಂಗ್. ಸೊ ವಿ ಆರ್ ಇನ್ ದಿ ಏರ್ಪೋರ್ಟ್. ನಾನು ಮಧ್ಯದಲ್ಲಿ ವ್ಲಾಗ್ ಮಾಡೋದು ಮರ್ತೋದೆ, ಪ್ಯಾಕ್ ಮಾಡೋದೆಲ್ಲ. ಬಟ್ ವಿ ಆರ್ ಕ್ಯಾಚಿಂಗ್ ದ ಫ್ಲೈಟ್ ನಾವು. ಫಸ್ಟ್ ಟೈಮ್ ಟರ್ಮಿನಲ್ 2 ಬಂದಿರೋದು. ಇಟ್ ಲುಕ್ಸ್ ಬ್ಯೂಟಿಫುಲ್. Hi, good morning. Morning. Hey. Morning. In a WhatsApp. ನಿಮ್ಮ ಹಿಂದೆ ಬೆಳಕಿಲ್ಲ, ಹಂಗಾಗಿ ನೀವು ಅದಿವೀಸ್. ಸೊ ನಮಗೆ ಅಲ್ಲಿ ಉಳ್ಕೊಳ್ಳೋದಕ್ಕೆ ಲಕ್ಸುರಿ ಅಪಾರ್ಟ್ಮೆಂಟ್ ಕೊಟ್ಟಿದ್ರು. ಸೊ ಈ ಅಪಾರ್ಟ್ಮೆಂಟ್ ನೀವು ನೋಡ್ತಾ ಇರೋದು ಇಟ್ಸ್ 2 BHK ಅಪಾರ್ಟ್ಮೆಂಟ್ ವಿತ್ ಸಿಟಿ ವ್ಯೂ. ಪ್ರಿಟಿ ಸ್ಪೇಷಿಯಸ್ ಆಗಿತ್ತು. ವ್ಯೂ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಈ ಒಂದು ಅಪಾರ್ಟ್ಮೆಂಟಲ್ಲಿ 4 ಜನ ಇದ್ವಿ ಆ್ಯಂಡ್ ಇಟ್ ವಾಸ್ ಕ್ವೈಟ್ ನೈಸ್ ಟೀ. No. ಆ ರೂಮಲ್ಲಿ ಮಲ್ಕೊಂಡಿದ್ದಾರೆ ಸೆಲೆಬ್ರಿಟೀಸ್. ಅವ್ರನ್ನ ಡಿಸ್ಟರ್ಬ್ ಮಾಡೋದು ಬೇಡ. ಆ್ಯಂಡ್ ಕ್ವಿಕ್ಕಾಗಿ ರೆಡಿಯಾಗಿ ನಾವು ಹೊರಟಿದ್ದು ಡೆಸರ್ಟ್ ಸಫಾರಿಗೆ. ಆ್ಯಂಡ್ ಎಸ್, ಡೆಸರ್ಟ್ ಸಫಾರಿಗೆ ಹೋದಾಗ ತುಂಬಾ ಮಜಾ ಮಾಡಿದ್ವಿ. ATV ರೈಡ್ ಇತ್ತು, ಹಾಗೆ ಕಾರ್ಸಲ್ಲಿ ಸ್ಯಾಂಡ್ ಡ್ಯೂನಿಂಗ್ ಮಾಡಿ. ಆ್ಯಂಡ್ ವಿ ಹ್ಯಾಡ್ ಲಾಟ್ಸ್ ಆಫ್ ಫನ್. ಆ್ಯಂಡ್ ಆಲ್ಸೋ ಅಲ್ಲಿ ವಿ ಸಾ ಬೆಲಿ ಡಾನ್ಸಿಂಗ್ ಆ್ಯಂಡ್ ಫೈರ್ ಆ್ಯಕ್ಟ್ ಆ್ಯಂಡ್ ದಟ್ ಶೋ ವಾಸ್ ಪ್ರಿಟಿ ಅಮೇಝಿಂಗ್. ಆ್ಯಂಡ್ ಫುಡ್ ವಾಸ್ ಆಲ್ಸೋ ತುಂಬ ಟೇಸ್ಟಿಯಾಗಿತ್ತು. ನಾನ್ ವೆಜ್ ಲವರ್ಸ್ಗೆ ಇಟ್ ವಾಸ್ ಅ ಫೀಸ್ಟ್. ಬಟ್ ಸಿನ್ಸ್ ಇಟ್ ವಾಸ್ ಅ ಥರ್ಸ್ಡೇ ಆರ್ ಅ ಮಂಡೇ ಅನಿಸುತ್ತೆ, ನಾನು ಬರೀ ವೆಜ್ ತಿಂದೆ. ಫುಡ್ ವಾಸ್ ಡೀಸೆಂಟ್. ಆ್ಯಕ್ಚುಲಿ ನಾವು ಇಲ್ಲಿ ಹೋಗಿದ್ದು ರಾಜ್ ಕಪ್ ಅನ್ನೋ ಒಂದು ಕ್ರಿಕೆಟ್ ಟೂರ್ನಮೆಂಟ್ಗೆ. ಆದರೆ ಫಸ್ಟ್ 2 ದಿನ ನಾವು ಹೋಗಿದ್ದು 2 ದಿನ ಲಕಿಲಿ ನಮ್ಮ ಟೀಮ್ಗೆ ಮ್ಯಾಚಸ್ ಇರಲಿಲ್ಲ. ಹಾಗಾಗಿ ವಿ ಥಾಟ್ ವಿಲ್ ಮೇಕ್ ದ ಮೋಸ್ಟ್ ಆಫ್ ಇಟ್ ಅಂತ ಆದಷ್ಟು ಜಾಗಗಳನ್ನ ಕವರ್ ಮಾಡೋದಕ್ಕೆ ಟ್ರೈ ಮಾಡಿದ್ವಿ ದುಬೈಯಲ್ಲಿ. ನಾವಿದ್ದ ಜಾಗದಿಂದ ದುಬೈ ಬಂದು ಇಟ್ ವಾಸ್ ಆಲ್ಮೋಸ್ಟ್ 1 hour ಲಾಂಗ್ ಇತ್ತು. ಸೊ ಇಲ್ಲಿಂದ ಹೊರಟ್ವಿ ಬೆಳಗ್ಗೆ. ಆನ್ ದ ವೇ ನಾವು ದುಬೈ ಮ್ಯೂಸಿಯಂ ನೋಡಿದ್ವಿ, ಫ್ರೇಮ್ ನೋಡಿದ್ವಿ, ತುಂಬಾ ಪ್ಲೇಸಸ್ನ ನೋಡಿದ್ವಿ. ಬುರ್ಜ್ ಖಲೀಫಾ ಕೂಡ ನೋಡ್ಕೊಂಡು ಪಾಸ್ ಆದ್ವಿ. ಬಟ್ ಅವರ್ ಮೇನ್ ಫೋಕಸ್ ವಾಸ್ ಶಾಪಿಂಗ್. ತುಂಬ ಟೈಮ್ ಕಡಿಮೆ ಆಗಿದ್ರಿಂದ ಶಾಪಿಂಗ್ ಮಾಡೋಣ ಅಂತ ಹೊರಟ್ವಿ. ಶಾಪಿಂಗ್ ಮುಗಿಸಿ ನಮಗೆ ತುಂಬಾ ಹೊಟ್ಟೆ ಹಸಿತಾಯಿತು. ಸೊ ನಮ್ಮ ಶಾಫರ್ ಒಂದು ಇಂಡಿಯನ್ ರೆಸ್ಟೋರೆಂಟ್ನ ಸಜೆಸ್ಟ್ ಮಾಡಿ ಕರ್ಕೊಂಡು ಬಂದರು, ಕಣ್ಣನ್ ರವಿ ರೆಸ್ಟೋರೆಂಟ್ ಅಂತ. ಇಟ್ ವಾಸ್ ವೆರಿ ನೈಸ್. ದ ಫುಡ್ ವಾಸ್ ಅಮೇಝಿಂಗ್ ಅಂತಲೇ ಹೇಳ್ಬೋದು. ಅಲ್ಲಿ ಎಸ್ಪೆಷಲಿ ನಾನು ತೊಗೊಂಡಂತಹ ಮಶ್ರೂಮ್ ಬಿರಿಯಾನಿ ಆ್ಯಂಡ್ ಅವ್ರು ತೊಗೊಂಡಂತಹ ಮಂಡಿ ಬಿರಿಯಾನಿ ತುಂಬಾ ಟೇಸ್ಟಿಯಾಗಿತ್ತು. ಆ್ಯಂಡ್ ಆಲ್ಸೋ ಇಲ್ಲಿ ನಮಗೆ ಒಂದು ಬುರ್ಜ್ ಕುನಾಫಾ ಅನ್ನೋ ಒಂದು ಸ್ಪೆಷಲ್ ಡೆಸರ್ಟ್ ಕೂಡ ಕೊಟ್ಟರು. ಔಟ್ಲೆಟ್ ವಿಲೇಜ್ ಮುಗಿಸಿ ನಾವು ಲಂಚ್ ಮುಗಿಸಿ ಸೀದಾ ಹೊರಟಿದ್ದೆ ದುಬೈ ಮಾಲ್ಗೆ. ಐ ರಿಯಲೈಸ್ ಒಂದು ವಿಡಿಯೋದಲ್ಲೂ ನಾನಿಲ್ಲ ಅಂತ. ದುಬೈ ಮಾಲ್
basics. We both know what we want. Let's just keep it simple. Oh yeah, oh yeah, oh yeah. We dance on the same wavelength. This feels like a new beginning. ಮಾಲ್ ನೋಡಿದ್ಮೇಲೆ ಗೊತ್ತಾಯಿತು ಯಾಕೆ ಇಷ್ಟೊಂದು ಹೈಪ್ಡ್ ಪ್ಲೇಸ್ ಇದು ಅಂತ. ನಿಮಗೆ ಬೇಕಾಗಿರೋ ಎಲ್ಲ ಬ್ರ್ಯಾಂಡ್ಸ್ ಕೂಡ ಇಲ್ಲಿದೆ. ನಮಗೆ ಆದಷ್ಟು ಕವರ್ ಮಾಡೋಕ್ಕೆ ಆಗಲಿಲ್ಲ, ತುಂಬಾ ಸುಸ್ತಾಗೋಯಿತು ಅರ್ಧ ನೋಡೋಷ್ಟರಲ್ಲೇ. ಆ್ಯಂಡ್ ಅಲ್ಲೇ ಬುರ್ಜ್ ಖಲೀಫಾ ವ್ಯೂ ಕೂಡ ಆಯಿತು. ತುಂಬಾ ಪಿಕ್ಚರ್ಸ್ ಆ್ಯಂಡ್ ವೀಡಿಯೋಸ್ ತೊಗೊಂಡ್ವಿ ನಾವೆಲ್ಲರೂ. ಆ್ಯಂಡ್ ಸಿಕ್ಕಾಪಟ್ಟೆ ಮಜಾ ಮಾಡಿದ್ವಿ. ಆ್ಯಂಡ್ ಮಧ್ಯದಲ್ಲಿ ಆಲ್ಮೋಸ್ಟ್ 2-3 ಡೇಸ್ ನಾವು ಸ್ಟೇಡಿಯಮಲ್ಲಿದ್ವಿ. ನಮ್ಮ ಟೀಮಿನ ಮ್ಯಾಚಸ್ ಇತ್ತು. ಆ್ಯಂಡ್ ಅಲ್ಲಿ ಪ್ರೋಟೋಕಾಲ್ ಪ್ರಕಾರ ವಿ ಆರ್ ನಾಟ್ ಸಪೋಸ್ ಟು ರೆಕಾರ್ಡ್ ದ ಮ್ಯಾಚಸ್. ಹೊರಡೋ ಕೊನೆ ದಿನ ನಾವು ಮೀನಾ ಬಜಾರ್ಗೆ ಹೋದ್ವಿ ಟು ಕ್ವಿಕ್ಲಿ ಶಾಪ್ ಫ್ಯೂ ಥಿಂಗ್ಸ್. ದುಬೈಯಲ್ಲಿರೋ ಮೀನಾ ಬಜಾರಿಗೆ ಬಂದಿದ್ದೀವಿ. ಸೇಮ್ ಚಿಕ್ಕಪೇಟೆ ಥರನೇ ಇದೆ. ಇದು ಇಂಡಿಯನ್ ರೋಡ್ ಅಂತ, ಇಂಡಿಯನ್ ಸ್ಟಫ್ ಎಲ್ಲ ಸಿಗುತ್ತಂತೆ. ಇಂಡಿಯನ್ ಸ್ಟ್ರೀಟ್ ಚಿಕ್ಕಪೇಟೆ ಥರನೇ ಇದೆ. ಅದೇ ಹೆಂಗೆ ರೆಡಿಯಾಗಿ ಬಂದಿದ್ದೀವಿ ನಾವು. ಹುಷಾರ್. ಆನ್ ದ ಹೋಲ್ ಇದು ತುಂಬಾ ಕ್ವಿಕ್ ಟ್ರಿಪ್ ಆಗಿತ್ತು. ಇಟ್ ವಾಸ್ ಅ ವರ್ಕ್ ಟ್ರಿಪ್. ತುಂಬಾ ಮಜಾ ಮಾಡಿದ್ವಿ ಆನ್ ಸ್ಟೇಡಿಯಮ್ ಆ್ಯಂಡ್ ಆಲ್ಸೋ ಆಫ್ ದ ಸ್ಟೇಡಿಯಮ್ ಕೂಡ. ನಮ್ಗೆ ಎಷ್ಟು ಪ್ಲೇಸಸ್ ಆಗುತ್ತೋ ಅಷ್ಟು ಪ್ಲೇಸಸ್ನ ಕವರ್ ಮಾಡಿದ್ವಿ. ಎಸ್ಪೆಷಲಿ ನಾನು, ದಿವ್ಯಾ ಮತ್ತು ಖುಷಿ. ವಿ ಹ್ಯಾಡ್ ಲಾಟ್ಸ್ ಆಫ್ ಫನ್ ಆ್ಯಂಡ್ ತುಂಬ ಒಳ್ಳೊಳ್ಳೆ ಫುಡ್ ತಿಂದ್ವಿ. ಆ್ಯಂಡ್ ಸಿಕ್ಕಾಪಟ್ಟೆ ಒಳ್ಳೆ ಟೀಮ್ ಆಗಿತ್ತು AVR ಟೀಮ್. ಎಸ್, ಆದಷ್ಟು ಬೇಗ ಮತ್ತೊಮ್ಮೆ ದುಬೈಗೆ ಹೋಗಲೇಬೇಕು. ಆ್ಯಂಡ್ ಶಾಪಿಂಗು ಬಾಕಿ ಇದೆ, ಮಾಡೋಷ್ಟು ಆ್ಯಕ್ಟಿವಿಟೀಸ್ ಇನ್ನಷ್ಟು ಬಾಕಿ ಇದೆ. ಸೊ ದಿಸ್ ವಾಸ್ a quick vlog for you guys. I hope you liked it. See you in my next video. Thank you. I love you all. Mwah.